ಈಗಾಗಲೇ ರಣಕಣದಲ್ಲಿ ಅಥವಾ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರಿಗೆ ಆರೋಪ ಮಾಡೋದು ಅಥವಾ ಮಾತಿನ ಚಕಮಕಿ ನಡೆಸೋದು ಸಾಮಾನ್ಯ. ಆದರೆ ಈಗ ಯತ್ನಾಳ್ ವಿರುದ್ಧ ನೇರವಾಗಿ ವಿಜಯೇಂದ್ರ ತಮ್ಮ ನೇರ ಮಾತುಗಳನ್ನು ಆಡಿದ್ದಾರೆ. ಯತ್ನಾಳ್ ಅವರನ್ನು ಅಮಾನತ್ ಮಾಡೋದಕ್ಕೆ, ಸಸ್ಪೆಂಡ್ ಮಾಡೋದಕ್ಕೆ ನನ್ನ ಯಾವುದೇ ಪಾತ್ರ ಅಲ್ಲ, ಇನ್ಫ್ಯಾಕ್ಟ್ ಅವರನ್ನು ರಕ್ಷಣೆ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೆ ಅನ್ನುವಂಥ ಮಾತನ್ನು TV9 ಜೊತೆಗೆ ಮಾತನಾಡ್ತಾ ಇದ್ರು. ಇದೇ ಮಾತು ಅಥವಾ ಯತ್ನಾಳ್ ಅವರಿಗೆ ಇಷ್ಟ ಆಗಿಲ್ಲ. ನೇರವಾಗಿ ಮತ್ತೆ ವಿಜಯೇಂದ್ರ ಹಾಗೂ ಬಿಜೆಪಿ ವಿರುದ್ಧ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಯತ್ನಾಳ್ ಅವ್ರ ಬಗ್ಗೆ ನಾನು ಒಂದು ಮಾತನ್ನು ಹೇಳ್ತೇನೆ. ಒಬ್ಬ ಕೇಂದ್ರದ ಸಚಿವರಾಗಿದ್ದರು, MP ಆಗಿದ್ದರು, ಶಾಸಕರಾಗಿದ್ದರು. ಇಷ್ಟೆಲ್ಲ ಅನುಭವ ಇದ್ದಂಥ ಯತ್ನಾಳ್ ಅವರು ಅವರ ಬುದ್ಧಿಯನ್ನು ಅವ್ರ ಕೈಲಿ ಹಿಡ್ಕೋಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಅವ್ರ ಬುದ್ಧಿ ಅವ್ರ ಕೈಲಿ ಹಿಡ್ಕೋಬೇಕಾಗಿತ್ತು. ನಾನು ಇವತ್ತು ಹೇಳ್ತಾ ಇದ್ದೇನೆ, ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದಿದ್ರೆ ಇನ್ನೂ ಯಾವಾಗಲೂ ಆಗ್ತಾಯಿತ್ತು. ನಾನು ನಮ್ಮ ಕೇಂದ್ರದ ವರಿಷ್ಠರಿಗೆ ಹೇಳಿ ಅವಸರ ಮಾಡೋದು ಬೇಡ, ಅವ್ರಿಗೆ ಇನ್ನೊಂದು ಅವಕಾಶ ಕೊಡಿ ಅಂತೇಳಿ ವಿನಂತಿಯನ್ನು ಮಾಡಿ ಅದನ್ನು ತಡೆ ಹಿಡಿದಿದ್ದು ನಾನೇ ಬಹಿರಂಗವಾಗಿ ನಾವು ಇವತ್ತು ಹೇಳ್ತಾ ಇದ್ದೇನೆ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ದೇನೆ ಅವ್ರ ಬುದ್ಧಿನ ಬೇರೆಯವ್ರಿಗೆ ಕೊಟ್ಟರೆ ಹಿಂಗೆ ಆಗ್ತಕ್ಕಂಥದ್ದು. ಇವತ್ತು ಯತ್ನಾಳ್ ಪಕ್ಷ ಬಿಟ್ಟು ಹೋಗಿರೋದ್ರಿಂದ ಪಕ್ಷಕ್ಕೇನು ಲಾಭ ಆಗಿದೆ ಅದರಿಂದ? ಆದರೆ ಇವರನ್ನು ಹೊರಗೆ ಕಳಿಸ್ತಕ್ಕಂಥ ಕೆಲವು ಇದ್ದು ವ್ಯವಸ್ಥೆಗಳು, ಆದರೆ ಇವ್ರ ಬುದ್ಧಿ ಇವ್ರ ಕೈಲಿ ಹಿಡ್ಕೊಳ್ಳೋದಿದ್ರೆ ಈ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು ಅಷ್ಟೇ. ಮುಂದೆ ಏನಾಗಬೇಕು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇವತ್ತೇನಾದ್ರು ಚರ್ಚೆಗಳು ಯಾವುದು ನಡೀತಾ ಇಲ್ಲ. ಇಟ್ಕೊಂಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಿದ್ದಿಲ್ಲ. ವಿಜಯೇಂದ್ರನ ಬುದ್ಧಿ ಉಪಯೋಗಿಸಿದ್ರಿಂದ ಯಡಿಯೂರಪ್ಪ ಮುಖ್ಯಮಂತ್ರಿದಾಗ ಜೈಲಿಗೆ ಹೋಗಲಿಕ್ಕೆ ಕಾರಣ ವಿಜಯೇಂದ್ರ. ನನ್ನನ್ನು ಪಾರ್ಟಿಯಿಂದ ಹೊರಗೆ ಹಾಕಬೇಡ್ರಿ, ನಾನು ನಮ್ಮ ತಂದೆ ಕೂಡಿ ಹೈಕಮಾಂಡ್ಗೆ ಅವ್ರನ್ನ ಹೊರಗೆ ಹಾಕಬೇಡ್ರಿ, ಇನ್ನೊಂದು ಅವಕಾಶ ಕೊಡ್ರಿ ಅಂತ ಏನು ಹೇಳ್ಯಾರ. ನಾನು ನೋಡಿದೆ ಅದನ್ನು ಕ್ಲಿಪ್ಪಿಂಗು. ಇವರಿಬ್ಬರು ಅಪ್ಪ ಮಗ ಹೋಗಿ ಅಮಿತ್ ಶಾ ಅವ್ರ ಮುಂದೆ ಕಣ್ಣೀರು ಹಾಕಿ, ಯತ್ನಾಳ್ ತೆಗೆದೇ ಇದ್ದರೆ ನಾನು ಮುಂದೆ ಪ್ರಚಾರ ಮಾಡೋದಿಲ್ಲ, ಯತ್ನಾಳ್ ತೆಗೆದೇ ಇದ್ದರೆ ನಾನು ಮನ್ಯಾಗ ಕುಂಡಿರ್ತೀನಿ, ಕಣ್ಣೀರು ಹಾಕ್ಯಾರ ಯಡಿಯೂರಪ್ಪ. ಆ ಕಣ್ಣೀರಿನ ಧಾರೆ ಎಲ್ಲಿಗೆ ಬಂದಿತ್ತಂದ್ರೆ ಅಮಿತ್ ಶಾ ಅವರ ಮನೆಯ ಮೊದಲ ಬಾಗಿಲಿತ್ತಲ್ಲ ಅಲ್ಲಿವರೆಗೆ ಬಂದಿತ್ತು. ಇಷ್ಟ್ಯಾಕೆ ನೀರು ಬಂದು ಅದು ಕೆಲವು ಮಂದಿ ಕೇಳೋದ್ರಲ್ಲಿ ಇಲ್ಲ, ಯಡಿಯೂರಪ್ಪನವ್ರು ತಮ್ಮ ಮಗನಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅಲ್ಲೆಲ್ಲ ದಿಲ್ಲಿಯಲ್ಲಿ ಸುದ್ದಿ ಇದೆ, ನಿಮಗೆ ಇದ್ದಿಲ್ಲ ಗೊತ್ತಿಲ್ಲ. ಅಲ್ಲ, ಆ ಟೈಪ್ ಎಲ್ಲ ಮಾಡಿದವರು ಈಗ ನಿಮ್ಮನ್ನೇ ಕರೆದು ಪ್ರಚಾರಕ್ಕೆ ಬಳಸ್ಕೊಳ್ಳುವಂಥ ಅನಿವಾರ್ಯತೆಯೂ ಕೂಡ ಬಂದಿದೆ ಅಲ್ಲ. ಅದಕ್ಕೆ ಮೌನ ಸಮ್ಮತಿ ಲಕ್ಷಣ ಅನ್ನೋ ರೀತಿಯಲ್ಲಿ ಇದಾರಲ್ಲ ಅಂತ. ನಾವು ಯಡಿಯೂರಪ್ಪ ಹೇಳ್ಯಾನ ಅಥವಾ ವಿಜೇಂದ್ರ ಹೇಳ್ಯಾನ ಅಂತ ಬಂದೆಲ್ಲ. ನಾವು BJP, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ನಮ್ಮ ವೀರಾಣಾಚಾರ್ಯಂತಿ ಮಠರು, ಇವೆಲ್ಲ ಭಾಳ ಸಂಬಂಧ ಅದಾವೆ, ಹಳಿ ಸಂಬಂಧ ಅದಾವೆ. ಒಮ್ಮೆ ರಾಜಕಾರಣದಾಗ ಬರೇ ನಾವು ವಿರೋಧ ಮಾಡೋದು ಎಲ್ಲದಕ್ಕೂ ವಿರೋಧ ಮಾಡುವಂಥ ವ್ಯಕ್ತಿನ ಅಲ್ಲ. ಇದು ಪಕ್ಷ. ನಾ BJP ಶಾಸಕನೇ ಅಲ್ರಿ. ಏನಾದರೂ BJP